ಹೊಸ ವರ್ಷವನ್ನು ಯೂತ್ಸು ಮೋಜು ಮಸ್ತಿಯ ಮೂಲಕ ಬರಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಹಾಗಾಗಿಯೇ ಬೆಂಗಳೂರಿನಲ್ಲಿ ರೆಸ್ಟೋರೆಂಟ್ಗಳಿಗೆ, ಪಬ್ಗಳಿಗೆ, ಕ್ಲಬ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಈ ಸಂಭ್ರಮಾಚರಣೆಯ ಹೊತ್ತಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರಂತೆ ನೋಡ್ಕೊಳ್ಳೋದಕ್ಕೆ ಬೆಂಗಳೂರು ಪೊಲೀಸರು ಒಂದಿಷ್ಟು ಹೊಸ ಪ್ಲಾನ್ಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮಹಿಳೆಯರ ಭದ್ರತೆಗೆ ಮೊದಲ ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಯುವತಿಯರ ಸುರಕ್ಷತೆಯ ದೃಷ್ಟಿಯಿಂದ ನಗರ ಪೊಲೀಸರು ಹೊಸದೊಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಿದ್ದಾರೆ. ನ್ಯೂ ಇಯರ್ ಪಾರ್ಟಿಯಲ್ಲಿ ಸ್ನೇಹಿತರೊಟ್ಟಿಗೆ ಯುವತಿಯರು ಕೂಡ ಪಬ್ಗಳಲ್ಲಿ, ಪಾರ್ಟಿಗಳಲ್ಲಿ ಭಾಗಿಯಾಗ್ತಾರೆ. ಪಾರ್ಟಿ ಬಳಿಕ ಯುವತಿಯರು ಪಾನಮತ್ತರಾಗಿ ಹೊರಗಡೆ ಬರುವಾಗ ಸಾಕಷ್ಟು ಸಮಸ್ಯೆಗಳಾಗುವಂತಹದ್ದು ಹಿಂದೆಲ್ಲ ಆಗಿದೆ. ಅದನ್ನು ತಪ್ಪಿಸೋದಕ್ಕೆ ಈ ಬಾರಿ ಹೊಸ ವರ್ಷದ ಪಾರ್ಟಿ ಮಾಡಿ ಪಾನಮತ್ತರಾಗಿ ಹೊರಗಡೆ ಬರುವಂತಹ ಯುವತಿಯರು ಪಬ್ ಪಾರ್ಟಿಯ ಬಳಿಕವೂ ಕೂಡ ಯುವತಿಯರು ಹೊರಗಡೆ ಬರದ ಹಾಗೆ ಪಬ್ನಲ್ಲಿಯೇ ಇರಿಸಲಾಗುತ್ತಂತೆ. ಡ್ರಾಪ್ ವಾಹನಗಳು ಪಾರ್ಟಿ ಮಾಡಿರುವ ಪಬ್ಗಳ ಬಳಿ ಬಂದದ್ದನ್ನು ನೋಡಿಕೊಂಡು ಪಬ್ನಿಂದ ಹೊರಗಡೆ ಕರೆಸಿ ಸುರಕ್ಷಿತವಾಗಿ ಮನೆಗೆ ಅವರನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದಕ್ಕೆ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಈ ಬಾರಿಯೂ ಕೂಡ ಮಹಿಳೆಯರ ರಕ್ಷಣೆಗೇನೆ ಬೆಂಗಳೂರು ಪೊಲೀಸರು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ.